ತುಮಕೂರು ತಾಲೂಕಿನ ಬಡೇಸಾಬರಪಾಳ್ಯದಲ್ಲಿ ಸ್ಥಳೀಯ ಚುನಾವಣೆಗಳ ಪ್ರಚಾರಕ್ಕೆ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದ ಎಸ್.ಟಿ. ಶ್ರೀನಿವಾಸ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈಗ ಸರ್ಕಾರ ನಮ್ಮದಿದೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ, ಒಳ್ಳೆ ಯೋಜನೆಗಳು ತರ್ತಾ ಇದ್ದೀವಿ. ಈಗ ಇವರ ಟೀಕೆ ಟಿಪ್ಪಣಿಗಳು ಏನೇ ಹೇಳ್ಬೋದು ವಿರೋಧ ಪಕ್ಷದವರು, ಆದರೆ ಸತತವಾಗಿ ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅವರು ಕಾಪಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಳಿಕ ಮಾತನಾಡಿದ ಇವರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳನ್ನು ಗ್ರಾಮಾಂತರದ 98% ಜನ ಉಪಯೋಗಿಸುತ್ತಿದ್ದು, ಅದನ್ನು ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷದವರು ಅವಲಂಬಿತವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾತೃಪಕ್ಷವಾಗಿದ್ದು ಜನಸಾಮಾನ್ಯರಿಗೆ ಉತ್ತಮವಾದ ಪಕ್ಷವಾಗಿದೆ. ಅದನ್ನು ಅವರಿಗೆ ಮನವರಿಕೆ ಮಾಡಿ ಜನತೆಗೆ ತಲುಪಿಸುವ ಯೋಜನೆ ಮಾಡಬೇಕೆಂದು ತಿಳಿಸಿದರು. ದೊಡ್ಡ ಸಾಧನೆ ಬೇಕಾಗಿಲ್ಲ. ಈಗ ಅದನ್ನ ನಾನು ಹೇಳಿದಂಗೆ ಎಷ್ಟು ಜನ ವಿರೋಧ ಪಕ್ಷದವರು ಏನೇ ಅಲ್ಲಗಳಿದ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಪ್ರೋತ್ಸಾಹ ಬಂತು. ಈಗ ಇಲ್ಲಿ ವಿರೋಧ ಮಾಡ್ತಾರೆ, ಬಟ್ ಅದು ಗುಜರಾತಲ್ಲಿ ತಗೊತಾರೆ, ರಾಜಸ್ಥಾನಲ್ಲಿ ತಗೊತಾರೆ, ಅಲ್ಲೇ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಅದನ್ನೇ ಹೇಳಿ ಅವರು ಗೆದ್ದಿದ್ದಾರೆ. ಹಾಗಂದ್ಕೊಂಡು ಅವರು ಅಲ್ಲಿ ಏನೇ ಹಳ್ಳಿಗಳಿರ್ಬೋದು, ಇಲ್ಲಿ ಹಣದ ಒಂದು ಒತ್ತಡ ಏನಿದೆ. ಇವತ್ತಿನಿಂದ ಚುನಾವಣೆ ಪ್ರಚಾರ ಶುರು ಮಾಡಿದ್ದು, ಯಾವುದೇ ಕಷ್ಟ ಸುಖಗಳಿಗೆ ನೇರವಾಗಿ ನನ್ನನ್ನು ಭೇಟಿ ಮಾಡಿ. ನನ್ನ ಉದ್ದೇಶ ಒಂದೇ, ಈ ಬಾರಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಗೆಲುವು ಸಾಧಿಸಬೇಕು. ನಿಮ್ಮೊಂದಿಗೆ ನಾನು ಈ ಬಾರಿ ಚುನಾವಣೆಯಲ್ಲಿ ದುಡಿಯುತ್ತೇನೆ. ನೀವು ಸಹ ನನ್ನ ಚುನಾವಣೆಯಲ್ಲಿ ನನಗೆ ಸಹಕಾರ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕೆಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.